ಸಿಲಿಂಡ್ರ್ ನೋಡಿದ್ರೆ ಕೆಲವ್ರಿಗೆ ಸಿಕ್ಕಾಪಟ್ಟೆ ಭಯ ಇರುತ್ತೆ. ಅಂಥವ್ರಿಗಂತಲೇ ಈ ಒಂದು ವಿಡಿಯೋ ಮಾಡ್ತಾ ಇರೋದು. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಹೇಳ್ತಾ ನಾನಿವತ್ತು ನಿಮಗೆ ಈ ಒಂದು ಎಲೆಕ್ಟ್ರಿಕ್ ಸ್ಟವ್ನ ಅನ್ಬಾಕ್ಸಿಂಗ್ ಮಾಡಿ ಯಾವ ರೀತಿ ಈ ಒಂದು ಫೀಚರ್ಸ್ನ ಯೂಸ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಮೊದಲು ಅನ್ಬಾಕ್ಸಿಂಗ್ ಮಾಡೋಣ ಬನ್ನಿ. ಸೊ ಫಸ್ಟು ಬಾಕ್ಸ್ನ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ಟರ್ಮಾಕೋಲ್ ಸಿಗುತ್ತೆ. ಸೊ ಯಾಕಂದರೆ ಎಲ್ಲಾದರೂ ಬಿದ್ದರೆ ಏನೂ ಆಗಬಾರ್ದು ಅಂತ. ಸೊ ಈ ಒಂದು ಟರ್ಮಾಕೋಲ್ನ ಸೈಡಲ್ಲಿರೋಣ. ಸೊ ನಂತರ ನಿಮಗೆ ಈ ಒಂದು ಬಿಲ್ ಬರುತ್ತೆ. ಸೊ ಎಲ್ಲಿ ಪರ್ಚೇಸ್ ಮಾಡಿದ್ದೀರಾ ಅಂತ. ಸೊ ಒಂದು ಎನ್ವಲಪಲ್ಲಿ. ಸೊ ಇದಾದಮೇಲೆ ಇದ್ರದ್ದೊಂದು ಯೂಸರ್ ಮ್ಯಾನ್ಯುಯಲ್ ಬರುತ್ತೆ. ಸೊ ಯಾವ ರೀತಿ ಇದನ್ನು ಯೂಸ್ ಮಾಡೋದು ಅಂತ. ಸೊ ಇದಾದಮೇಲೆ ಡೈರೆಕ್ಟಾಗಿ ನಿಮ್ಮ ಒಂದು ಸ್ಟವ್ ಬರುತ್ತೆ. ಸೊ ಸ್ಟವ್ನ ಎತ್ಕೊಂಡು ಈ ಒಂದು ಬಾಕ್ಸ್ನ ಸೈಡಲ್ಲಿ ಇಡ್ತೀನಿ. ಓಕೆ, ಸ್ಟವ್ ನೋಡೋಕ್ಕೆ ನಿಮಗೆ ಕಂಪ್ಲೀಟಾಗಿ ಒಂದು ಬ್ಲ್ಯಾಕ್ ಕಲರಲ್ಲಿ ಬರುತ್ತೆ. ಸೊ ಈ ಕಡೆ ಎಲ್ಲ ಡಿಸ್ಪ್ಲೇ ಬರುತ್ತೆ, ಈ ಕಡೆ ಎಲ್ಲ ಸ್ವಿಚಸ್ ಬರುತ್ತೆ ಯಾವ ರೀತಿ ಯೂಸ್ ಮಾಡೋದು ಅಂತ. ಸೊ ಇನ್ನು ಕೆಳಗಡೆ ಒಂದು ಫ್ಯಾನ್ ಬರುತ್ತೆ. ಸೊ ಹೀಟ್ ಆದರೆ ಅದು ಕೂಲ್ ಮಾಡೋಕ್ಕೋಸ್ಕರ. ಸೊ ಇನ್ನು ಇಲ್ಲಿ ಯಾವ ಕಂಪ್ನಿ ಯಾವ ಮಾಡಲ್ ಅಂತೆಲ್ಲ ಬರೆದಿರುತ್ತೆ. ಸೊ ಇದು ಈ ಏನಿದೆ ಇದು ಕಂಪ್ಲೀಟ್ ಗ್ಲಾಸ್ ಅಲ್ಲ, ಇದೆಲ್ಲ ಏನಿದೆ ಇದು ಪ್ಲಾಸ್ಟಿಕ್ಕು. ಸೊ ಇದು ಯಾವುದೋ ಬೇರೆ ರೀತಿ ಮೆಟಲ್ಲು. ಸೊ ಇಲ್ಲಿ ಒಳಗಡೆ ಕಾಯಿಲ್ ಇರುತ್ತೆ. ಸೊ ಯಾವ ರೀತಿ ಹೀಟ್ ಮಾಡೋಕ್ಕೆ ಅಂತ ಒಳಗಡೆ ಒಂದು ಕಾಯಿಲ್ ಹಾಕಿರ್ತಾರೆ. ಸೊ ಇದನ್ನು ಪ್ಲಗ್ ಇನ್ ಮಾಡಿದ್ರೆ ಸೊ ಈ ಒಂದು ಕಾಯಿಲ್ ಹೀಟ್ ಆಗುತ್ತೆ. ಸೊ ಇದ್ರ ಮೇಲೆ ನೀವೇನಾದರೂ ಪಾತ್ರೆ ಇಡ್ತು ಅಂದರೆ ಹೀಟ್ ಆಗ್ತಾ ಹೋಗುತ್ತೆ. ಸೊ ಪಾತ್ರೆನ ನಿಮಗೆ ಈ ಥರ ಫ್ಲ್ಯಾಟ್ ಆಗಿರೋ ಪಾತ್ರೆ ಇಡಬೇಕು. ಸೊ ರೌಂಡ್ ಇರುತ್ತಲ್ಲ ಮಡಕೆ ಥರ ಆ ಥರ ಎಲ್ಲ ಇಡಬಾರ್ದು. ಈ ಥರ ಫ್ಲ್ಯಾಟ್ ಆಗಿರೋ ಪಾತ್ರೆನ ಇಲ್ಲಿ ಇಟ್ಟರೆ ಅದು ಕಾಂಟ್ಯಾಕ್ಟ್ ಆಗುತ್ತೆ. ಸೊ ಇದಾದಮೇಲೆ ನೀವು ಕೈಲಿ ಡೈರೆಕ್ಟಾಗಿ ಮುಟ್ಬೋದು. ಸೊ ನೀವು ಆನ್ ಮಾಡಿಬಿಟ್ಟು ಸಹ ಕೈಲಿ ಮುಟ್ಬೋದು. ಸೊ ಏನು ಪ್ರಾಬ್ಲಮ್ ಇಲ್ಲ. ಮತ್ತು ಇದು ಹೀಟು ಅಬೇ ಥರ ಬರಲ್ಲ. ಸೊ ಇಲ್ಲೇನಿದೆ ಈ ಒಂದು ಪಾತ್ರೆಗೆ ಇದು ಮ್ಯಾಚ್ ಆದರೆ ಮಾತ್ರ ಇದು ಹೀಟ್ ಆಗೋದು. ಸೊ ನೀವು ಕೈಯಲ್ಲಿ ಮುಟ್ಟೋದು ಅಥವಾ ಏನಾದರೂ ನೀರು ಹಾಕೋದು ಏನಾದರೂ ಹಾಕಿದ್ರೂ ಏನಾಗಲ್ಲ ಇದು. ಸೊ ಇಲ್ಲಿ ನೋಡಿ ತ್ಯಾವ ಎಲ್ಲ ಇದೆ. ಸೊ ಏನಾಗಲ್ಲ ಇದು. ನೋಡಿ ತ್ಯಾವ ಮುಟ್ಟಿದ್ರೂ ಏನಾಗಲ್ಲ. ಆನ್ ಮಾಡಿಬಿಟ್ಟು ಕೂಡ ಮುಟ್ಬೋದು. ಸೊ ಇನ್ನು ಈ ಒಂದು ಸ್ಟವ್ನ ಯಾವ ರೀತಿ ಆನ್ ಮಾಡಿ ಯಾವ ರೀತಿ ಹೀಟ್ ಮಾಡೋದು ಅಂತ ಕೂಡ ತಿಳಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಸೊ ಈಗ ಈ ಒಂದು ಗ್ಯಾಸ್ ಸ್ಟವ್ನ ಯಾವ ರೀತಿ ಆನ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಮೊದಲು ಈ ಒಂದು ಪ್ಲಗ್ನ ಓಪನ್ ಮಾಡಿಕೊಂಡು ಪ್ಲಗ್ಗು 3 ಪಿನ್ ಇರುತ್ತೆ. ಸೊ ಅದನ್ನು ನಿಮ್ಮ ಒಂದು ಸಾಕೆಟ್ಗೆ ಹಾಕಿ ಯಾವ ರೀತಿ ಹಾಕೋದು ಅಂತ ನಾನು ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಈ ರೀತಿ ಹಾಕಿದ್ಮೇಲೆ ಸ್ವಿಚ್ ಆನ್ ಮಾಡಿ. ಸ್ವಿಚ್ ಆನ್ ಮಾಡಿದ ತಕ್ಷಣ ನಿಮಗೆ ಡಾಟ್ 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 ಬರುತ್ತೆ, ಅಂದರೆ ನಿಮ್ಮ ಒಂದು ಸ್ಟವ್ ರೆಡಿ ಅಂತ. ಸೊ ಪವರ್ ಬಟನ್ ಇರುತ್ತೆ ಈ ಕಡೆ ಕಾರ್ನರಲ್ಲಿ. ಸೊ ಅಲ್ಲಿ ರೆಡ್ ಕಲರ್ ಬಂತು ಅಂದರೆ ಪವರ್ ಇದೆ ಅಂತ. ಆಮೇಲೆ ಮೆನು, ಆಮೇಲೆ ವಾಲ್ಯೂಮ್ ರೈಸ್ ಮಾಡೋದು, ವಾಲ್ಯೂಮ್ ಡೌನ್ ಮಾಡೋದು ಅಂದರೆ ಟೆಂಪ್ರೇಚರ್ನ, ಆಮೇಲೆ ಟೈಮರ್ ಕ್ಯಾನ್ಸಲು, ಟೈಮರ್ ಇಡೋದು. ಸೊ ಎಲ್ಲ ಬಟನ್ಸು ನಿಮಗೆ ಸಿಗುತ್ತೆ. ಸೊ ಇನ್ನು ಪವರ್ ಆನ್ ಕೊಡ್ತು ಅಂದರೆ ಆನ್ ಅಂತ ಬರುತ್ತೆ, ಅಂದರೆ ನಿಮ್ಮ ಸ್ಟವ್ ಈಗ ಆಲ್ರೆಡಿ ಆನ್ ಆಯಿತು, ಅಂದರೆ ಇವಾಗ ಹೀಟ್ ಪ್ರೊಡ್ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಟೈಮರ್ ಬೇಕಾದ್ರೆ ಟೈಮರ್ ಇಟ್ಕೊಬೋದು. ಆಮೇಲೆ ಕೆಲವೊಂದಷ್ಟು ಮೋಡ್ಸ್ಗಳಿರುತ್ತೆ. ಸೊ ನಿಮ್ಮ ಒಂದು ಸ್ಟವ್ವಲ್ಲಿ ಕೆಲವೊಂದಷ್ಟು ಮೋಡ್ಸ್ ಇರುತ್ತೆ. ಅಂದರೆ ಯಾವ ರೀತಿ ಅಂತ ಈಗ ತೋರಿಸ್ತೀನಿ ನೋಡಿ. ಸೊ ನೀವೇನಾದರೂ ಮೆನು ಬಟನ್ ಮೇಲೆ ಕ್ಲಿಕ್ ಕೊಡ್ತು ಅಂದರೆ ಅಲ್ಲಿ ನಿಮಗೆ ಫಸ್ಟು ಪ್ರೆಷರ್ ಕುಕ್ಕರ್ ಅಂತ ಬರುತ್ತೆ. ಸೊ ಫಸ್ಟು ಪ್ರೆಷರ್ ಕುಕ್ಕರ್ 1000 ಅಂತ ಇರುತ್ತೆ, ಅಂದರೆ 1000 ಡಿಗ್ರಿ ಸೆಲ್ಸಿಯಸಲ್ಲಿ ಹೀಟ್ ಆಗುತ್ತೆ. ಅದಾದಮೇಲೆ ನಿಮಗೆ ಇಡ್ಲಿ ಮತ್ತು ದೋಸೆ ಅಂತಿರುತ್ತೆ. ಸೊ ಅದಾದಮೇಲೆ ಡೀಪ್ ಫ್ರೈ ಅಂತ ಬರುತ್ತೆ. ಸೊ ಅದಾದಮೇಲೆ ಸಲ್ಯೂಟ್ ಅಂತ ಬರುತ್ತೆ. ಅದಾದಮೇಲೆ ಕರ್ರಿ ಅಂತ ಬರುತ್ತೆ. ಅದಾದಮೇಲೆ ಇಡ್ಲಿ ಅಂತ ಬರುತ್ತೆ. ಸೊ ಅದಾದಮೇಲೆ ಸೂಪ್ ಅಂತಿರುತ್ತೆ. ಸೊ ಅದಾದಮೇಲೆ ಈಟ್ ಮಿಲ್ಕ್ ಅಂತ ಬರುತ್ತೆ. ಸೊ ಇಷ್ಟು ಪ್ರೀ ಇನ್ಸ್ಟಾಲ್ ಮೋಡ್ಸ್ಗಳನ್ನ ಯೂಸ್ ಮಾಡಿ ನೀವು ಹೀಟ್ ಕೂಡ ಮಾಡ್ಬೋದು. ಜೊತೆಗೆ ನೀವು ಕೂಡ ಮ್ಯಾನ್ಯುಯಲಾಗಿ ಸೇವ್ ಕೂಡ ಮಾಡ್ಬೋದು. ಸೊ ಇವಾಗ ನಾನು ಒಂದು ಪಾತ್ರೆಯನ್ನು ಇಟ್ಟು ನೀರನ್ನ ಯಾವ ರೀತಿ ಹೀಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನಾನು ಮಿಲ್ಕ್ ಮೋಡ್ಗೆ ಇಟ್ಕೊಂಡಿದ್ದೀನಿ, ಯಾಕಂದರೆ ಹಾಲು ಮತ್ತು ನೀರು ಎರಡು ಸೇಮ್ ಇರುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ 100 ಡಿಗ್ರಿ ಸೆಲ್ಸಿಯಸಲ್ಲಿ ಈಗ ವಾಟರು ಹೀಟ್ ಆಗುತ್ತೆ. ಸೊ ಅಲ್ಲಿ ಇವಾಗ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಾಗುತ್ತೆ. ಒಂದು ಮಿನಿಮಮ್ ಅಂದರೂ ಒಂದು 20 ಸೆಕೆಂಡ್ಸ್ ಸಾಕು, ಅಷ್ಟು ಬೇಗ ಹೀಟ್ ಆಗುತ್ತೆ. ನೀವು ಗ್ಯಾಸ್ ಸ್ಟವಲ್ಲಿ ಇನ್ನೂ ಬೇಗ ಮಾಡ್ಬೋದು. ಬಟ್ ಈ ಒಂದು ಸ್ಟವಲ್ಲಿ ಮಾಡಿದ್ರೆ ನಿಮಗೆ ಕರೆಂಟ್ ಮಾತ್ರ ಖರ್ಚಾಗುತ್ತೆ. ಅದು ನೀವು ಕಂಪೇರಿಟಿವ್ಲಿ LPG ಗಿಂತ ಕಡಿಮೆ ಇರುತ್ತೆ. ಸೊ ಕರೆಂಟ್ ಬಿಲ್ಲೇ ಕಡಿಮೆ ಬರುತ್ತೆ, LPG ಜಾಸ್ತಿ ಬರುತ್ತೆ. ಅದಕ್ಕೋಸ್ಕರ ಈ ಒಂದು ಸ್ಟವ್ನ ಯೂಸ್ ಮಾಡ್ಬೋದು. ಸೊ ನೋಡಿ ಈಗ ಆಲ್ರೆಡಿ ವಾಟರ್ ಹೀಟ್ ಆಗ್ತಾ ಇದೆ. ಸೊ ಹೊಗೆ ಎಲ್ಲ ಬರ್ತಾ ಇದೆ. ಸೊ ಇಲ್ಲಿ ನಿಮಗೆ ಎಷ್ಟು ಪ್ರೆಷರ್ ಇದೆ ಅಂತ ತೋರಿಸುತ್ತೆ, ಎಷ್ಟು ಟೆಂಪ್ರೇಚರ್ ಇದೆ ಅಂತ ತೋರಿಸುತ್ತೆ. ಸೊ ಎಷ್ಟು ನಿಮಿಷದಲ್ಲಿ ಈ ಒಂದು ಅಡುಗೆ ಕಂಪ್ಲೀಟ್ ಆಗುತ್ತೆ ಅಂತ ಕೂಡ ತೋರಿಸುತ್ತೆ. ಅದೇ ರೀತಿ ಆ ಅಡುಗೆ ಕಂಪ್ಲೀಟ್ ಆಯಿತು ಅಂದರೆ ಅಲಾರಮ್ ಕೂಡ ಹೊಡೆಯುತ್ತೆ, ನಿಮಗೆ ಸೌಂಡ್ ಬರುತ್ತೆ. ಸೊ ನೀವು ಅವಾಗ ಸ್ವಿಚ್ ಆಫ್ ಮಾಡ್ಬೋದು. ಅಕಸ್ಮಾತ್ ನೀವು ಮಾಡಲಿಲ್ಲ ಅಂದರೆ ಅದೇ ಆಫ್ ಆಗುತ್ತೆ. ಸೊ ಮ್ಯಾನ್ಯುಯಲಾಗಿ ಕೂಡ ಮಾಡ್ಬೋದು, ಇಲ್ಲ ಆಟೋಮೆಟಿಕ್ ಕೂಡ ಮಾಡ್ಬೋದು. ಸೊ ನೀವು ಸೆಟ್ಟಿಂಗ್ಸ್ನ ಕರೆಕ್ಟಾಗಿ ಓದ್ಕೊಂಡಿದ್ರೆ ಆ ಒಂದು ಸೆಟ್ಟಿಂಗ್ಸ್ನ ನೋಡಿಕೊಂಡು ಈ ಒಂದು ಸ್ಟವ್ನ ಯೂಸ್ ಮಾಡ್ಬೋದು. ಸೊ ಈ ರೀತಿ ಮಾಡೋದ್ರಿಂದಾಗಿ ನಿಮ್ಮ ಒಂದು ಕರೆಂಟ್ ಬಿಲ್ ಕೂಡ ಕಡಿಮೆ ಬರುತ್ತೆ. ಜೊತೆಗೆ ನಿಮ್ಮ ಒಂದು LPG ಸಿಲಿಂಡ್ರು ಕೂಡ ಸೇವ್ ಮಾಡ್ಬೋದು. ಸೊ ಒಂದು ಡಿಸ್ಅಡ್ವಾಂಟೇಜ್ ಏನಂದರೆ ಇದರಲ್ಲಿ ದೊಡ್ಡ ದೊಡ್ಡ ಪಾತ್ರೆಗಳನ್ನ ಇಡೋಕ್ಕಾಗಲ್ಲ. ಸೊ ನೀವು ಸ್ಟವ್ ಮೇಲೆ ಎಷ್ಟು ದೊಡ್ಡ ಪಾತ್ರೆ ಬೇಕಾದರೂ ಇಡ್ಬೋದು. ಸೊ ಈ ಒಂದು ಇಂಡಕ್ಷನ್ ಸ್ಟವಲ್ಲಿ ಜಾಸ್ತಿ ದೊಡ್ಡ ಪಾತ್ರೆ ಇಡೋಕ್ಕಾಗಲ್ಲ, ಜಾಸ್ತಿ ವೆಯ್ಟ್ ಇರೋ ಪಾತ್ರೆಗಳನ್ನ ಇಡೋಕ್ಕಾಗಲ್ಲ. ಸೊ ಅದೊಂದು ಡಿಸ್ಅಡ್ವಾಂಟೇಜು. ಅದನ್ನು ಬಿಟ್ಟರೆ ನೋಡೋಕ್ಕಾಗಿರ್ಬೋದು ಅಥವಾ ಯೂಸ್ ಮಾಡೋಕ್ಕಾಗಿರ್ಬೋದು ಅಥವಾ ಯಾವುದೇ ರೀತಿ ನಿಮಗೆ ಇದರಿಂದ ಏನು
ಎಫೆಕ್ಟ್ ಆಗೋದಿಲ್ಲ. ಒಂದು ಕರೆಂಟ್ ಬಿಲ್ ಮಾತ್ರ ಬರುತ್ತೆ ಬಿಟ್ಟರೆ ಇನ್ನೇನು ಎಫೆಕ್ಟ್ ಇಲ್ಲ. ಸೊ ಅದೇ ನೀವು ಸಿಲಿಂಡರ್ ಆದರೆ ಸಿಲಿಂಡ್ರನ್ನ ರೀಪ್ಲೇಸ್ ಮಾಡಬೇಕು. ಸ್ಟೌವಲ್ಲಿ ಕೆಲವೊಂದಷ್ಟು ಪ್ರಾಬ್ಲಮ್ ಬರುತ್ತೆ. ಸೊ ಮತ್ತು ನೀವು ಆ ಸ್ಟವ್ಗೆ ಕಂಪೇರ್ ಮಾಡಿದ್ರೆ ಈ ಒಂದು ಸ್ಟವ್ ತುಂಬ ಕಡಿಮೆ ದುಡ್ಡಿರುತ್ತೆ. ಸೊ ಈ ಓವರಾಲ್ ತಗೊಂತು ಅಂದರೆ ಈ ಒಂದು ಸ್ಟವ್ ತುಂಬ ಬೆಸ್ಟ್ ಆಗಿರುತ್ತೆ. ಸೊ ನಾನು ಈ ಒಂದು ವಿಡಿಯೋಲಿ ಯಾವ ರೀತಿ ಇಂಡಕ್ಷನ್ ಸ್ಟವ್ನ ಯೂಸ್ ಮಾಡೋದು ಅಂತ ತಿಳಿಸ್ಕೊಟ್ಟೆ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಸಣ್ಣ ಒಂದು ಲೈಕು, ದೊಡ್ಡದೊಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ, ನಮ್ಮೆಲ್ಲ ಸೋಷಿಯಲ್ URLs ಡಿಸ್ಕ್ರಿಪ್ಷನ್ಲಿದೆ, ಫಾಲೋನ ಮಾಡ್ಬೋದು.